ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಅನ್ನಭಾಗ್ಯ ಯೋಜನೆ ಈ ಮಾತು ಕೇಳಿದ ತಕ್ಷಣ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಕಣ್ಣು ಮುಂದೆ ಬರುತ್ತೆ. ಕೇವಲ 30 ರೂಪಾಯಿಯಲ್ಲಿ ಒಂದು ಬಡ ಕುಟುಂಬ ಅಂದ್ರೆ ಬಡತನದ ರೇಖೆಗಿಂತ ಕೆಳಗೆ ಇರುವಂತಹ ಕುಟುಂಬ ಇಡೀ ನೆಮ್ಮದಿಯ ಜೀವನವನ್ನ ನಡೆಸಬಹುದು ಅನ್ನೋದು ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ. ಹಾಗಾದ್ರೆ ಆ ಮಹತ್ವಾಕಾಂಕ್ಷಿ ಯೋಜನೆ ಬಡವನ ಹೊಟ್ಟೆ ಸೇರ್ತಾ ಇದೆಯಾ ಅಥವಾ ಕಳ್ಳಕಾಕರರ ಹೊಟ್ಟೆ ಸೇರ್ತಾ ಇದೆಯಾ ಅನ್ನೋ ಪ್ರಶ್ನೆ ಸಾಮಾನ್ಯವಾಗಿ ಉದ್ಭವ ಆಗುತ್ತೆ. ಯಾಕಂದ್ರೆ ಸರ್ಕಾರಿ ಯೋಜನೆಗಳಲ್ಲಿ ಹುಳುಕನ್ನ ಹುಡುಕಿ ಅದರಲ್ಲಿ ತಮ್ಮ ಲಾಭ ಕಂಡುಕೊಳ್ಳುವಂತಹ ಜನರಿಗೇನು ಕಮ್ಮಿ ಇಲ್ಲ. ಹೀಗೆ ಅನ್ನಭಾಗ್ಯ ಯೋಜನೆಯ ಅಸಲಿಯತ್ತನ್ನ ಸುವರ್ಣ ನ್ಯೂಸ್ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತಾ ಇದೆ. ಇದೇ ಈ ಹೊತ್ತಿನ ವಿಶೇಷ. ಯಾವ ರೀತಿ ಈ ಅನ್ನಭಾಗ್ಯ ಯೋಜನೆ ಪರರ ಪಾಲಾಗ್ತಾ ಇದೆ, ಕಡು ಬಡವ ಮತ್ತೆ ಯಾವ ರೀತಿ ತಲೆ ಮೇಲೆ ಕೈ ಹೊತ್ತು ಕೂತ್ಕೊಳ್ತಿದ್ದಾನೆ, ಹಾಗಾದ್ರೆ ನಮ್ಮ ಸುವರ್ಣ ನ್ಯೂಸ್ ತಂಡ ಯಾವ ರೀತಿ ಈ ಕಳ್ಳಬಾಕರರ ಬೆನ್ ಹತ್ತಿತ್ತು, ಇದ್ರ ಬಗ್ಗೆ ತಿಳಿಯೋಣ ಒಂದು ವರದಿ. 1 ಕೆಜಿ ಅಕ್ಕಿಗೆ 1 ರೂಪಾಯಿನಂತೆ. 1 ರೂಪಾಯಿಗೆ 1 ಕೆಜಿ ಅಕ್ಕಿ. ಒಂದು ಕುಟುಂಬಕ್ಕೆ ಅಂದರೆ ಒಂದು BPL ಕಾರ್ಡ್ಗೆ 30 ಕೆಜಿ ಅಕ್ಕಿ ಕೊಡ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ದ. ನೋಡಿದ್ರ ಯಾವ ರೀತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೆಮ್ಮೆಯಿಂದ ಜಂಬದಿಂದ ಅನ್ನಭಾಗ್ಯವನ್ನ ಜಾರಿ ಮಾಡಿದ್ರು. ಆದ್ರೆ ಯಾರಿಗ್ ಬಂತು ಭಾಗ್ಯ? ಈ ಯೋಜನೆಯಿಂದ ಶ್ರೀಮಂತರು ಪರ ರಾಜ್ಯದವರಿಗೆ ಭಾಗ್ಯಲಕ್ಷ್ಮಿ ಒಲಿಯಿತು. ದುರಂತ ಅಂದ್ರೆ ಸಿದ್ದರಾಮಯ್ಯ ಅವರ ಮೈಸೂರು ಜಿಲ್ಲೆಯಲ್ಲಿ ಅನ್ನಭಾಗ್ಯಕ್ಕೆ ಕದೀಮರು ಕನ್ನ ಹಾಕ್ತಾ ಇದ್ದಾರೆ. ಸಿಎಂ ನಾಡಲ್ಲೇ ಅನ್ನಕ್ಕೆ ಕನ್ನ. ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜಿಲ್ಲೆಯಲ್ಲೇ ಅನ್ನಭಾಗ್ಯ ಅನ್ಯರ ಪಾಲಾಗ್ತಿದೆ. ಲಕ್ಷಾಂತರ ಟನ್ ಅಕ್ಕಿ ಕಾಳಸಂತೆ ಸೇರ್ತಿದೆ ಅನ್ನೋ ಮಾಹಿತಿ ಕವರ್ ಸ್ಟೋರಿ ತಂಡಕ್ಕೆ ಸಿಕ್ತು. ಕೇಳಿ ಅಚ್ಚರಿಯಾಯಿತು, ಜೊತೆಗೆ ಕುತೂಹಲವೂ ಕೆರಳಿತು. ಮುಖ್ಯಮಂತ್ರಿ ಜಿಲ್ಲೆಯ ಆ ಖದೀಮನಿಗೆ ಬಲೆ ಹಾಕಲು ನಾವು ಮೈಸೂರಿನತ್ತ ತೆರಳಿದೆವು. ಈ ಕರಾಳ ದಂಧೆಯ ಹೀರೋ ಇರೋದು ಮೈಸೂರಿನ ಬಂಡಿಪಾಳ್ಯದ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಅನ್ನೋ ಪಕ್ಕಾ ಇನ್ಫಾರ್ಮೇಶನ್ ಸಿಕ್ತು. ಈಸ್ ದ ಹೀರೋ, ಇವರೇ ಹೀರೋ. ಈಸ್ ಪರ್ಸೆಂಟ್ ಆಫ್ ನಮ್ಮ ಮರ್ಚೆಂಟ್ಗೆ ಪರ್ಸೆಂಟು. ಇದು 3 ವರ್ಷದಿಂದ ನಡೀತಾ ಇದೆ. ಇವರೆಲ್ಲ ಈ ಇರೋವ್ರಿಗೆಲ್ಲ ಅಡ್ಜಸ್ಟ್ಮೆಂಟ್ ಇದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ಫುಡ್ ಡಿಪಾರ್ಟ್ಮೆಂಟ್ ಆಗಲಿ, ಎಲ್ಲರಿಗೂ ಅಡ್ಜಸ್ಟ್ಮೆಂಟ್ ಇದೆ. ಈಸ್ ದ ಪರ್ಸೆಂಟ್, ಇವರೇ ಎಲ್ಲ ಕೂಡ ದುಡ್ಡು ಮಾಡೋದು. ಆತನ ಬಣ್ಣ ಬಯಲು ಮಾಡಲು ನಾವು APMC ಮಾರುಕಟ್ಟೆಯೊಳಗೆ ನುಗ್ಗಿದೆವು. ಮೈಸೂರಿನ ಬಂಡಿಪಾಳ್ಯದ APMC ಮಾರುಕಟ್ಟೆ ಸದಾ ಬ್ಯುಸಿ ಇರುತ್ತೆ. ಮುಂಜಾನೆ ಮಾತ್ರ ಈ ಮಾರ್ಕೆಟ್ ಶಾಂತವಾಗಿರುತ್ತೆ. ಹಾಗಾಗಿ ನಾವು ಬೆಳಿಗ್ಗೆ 6 ಗಂಟೆಗೆ ಮಾರ್ಕೆಟ್ ಒಳಗೆ ಎಂಟ್ರಿ ಕೊಟ್ಟೆವು. ಆದರೆ ಮಾರುಕಟ್ಟೆಯ ಮೂಲೆಯಲ್ಲಿರೋ ಒಂದು ಅಂಗಡಿ ಫುಲ್ ಬ್ಯುಸಿ ಇತ್ತು. ಗೂಡ್ಸ್ ಆಟೋಗಳು, ಲಾರಿಗಳು ಬರ್ತಿದ್ವು, ಮೂಟೆ ಇಳಿಸ್ತಿದ್ವು, ಹೋಗ್ತಿದ್ವು. ಹತ್ತಿರ ಹೋಗಿ ನೋಡಿದ್ವಿ. ಎಸ್, ಇದುವೇ ಕಾಳಸಂತೆಯ ಕೇಂದ್ರ. ಇಲ್ಲಿಯೇ ಅನ್ನಭಾಗ್ಯ ಗುಳುಮಾಗ್ತಿರೋದು. ಅಪ್ಪ ಮಕ್ಕಳ ಬಿಂದಾಸ್ ಬಿಸ್ನೆಸ್. ಇವನೇ ಈ ಅಂಗಡಿ ಮಾಲೀಕ ಚಂದನ್. ವಯಸ್ಸು ಚಿಕ್ಕದೆ, ಆದ್ರೆ ಆತ ಮಾಡುತ್ತಿರೋ ಬಿಸ್ನೆಸ್ ಮಾತ್ರ ದೊಡ್ಡದೇ. ಈತನ ಅಪ್ಪ ಸತೀಶ್ ಮೈಸೂರು ಧಾನ್ಯ ವರ್ತಕರ ಸಂಘದ ಕಾರ್ಯದರ್ಶಿ ಹಾಗೂ ಮೈಸೂರು ಚೇಂಬರ್ ಆಫ್ ಕಾಮರ್ಸ್ನ ಪದಾಧಿಕಾರಿ. ಭಾರೀ ಪ್ರಭಾವಿ ವ್ಯಕ್ತಿಗಳಂತೆ. ತಮ್ಮ ಪ್ರಭಾವನ ಈ ಅಪ್ಪ ಮಕ್ಕಳು ಎಂಥ ಕಚಡ ಕೆಲಸಕ್ಕೆ ಬಳಸುತ್ತಿದ್ರು ಅನ್ನೋದನ್ನ ನೀವೇ ಕಣ್ಣಾರೆ ನೋಡಿ. ಈ ಲಾರಿ ಗೂಡ್ಸ್ ಗಾಡಿಯಲ್ಲಿ ಬರುತ್ತಿರೋದು ಬಡವರ ಅನ್ನಭಾಗ್ಯದ ಅಕ್ಕಿ. ಮೈಸೂರಿನ ನಾನಾ ರೇಷನ್ ಡಿಪೋಗಳಿಂದ ಮೂಟೆಗಟ್ಟಲೆ ಅಕ್ಕಿ ಇಲ್ಲಿಗೆ ಬರುತ್ತೆ. ಹೀಗೆ ಬಂದ ಮೂಟೆಗಳನ್ನ ಪರೀಕ್ಷಿಸಿ ತೂಕ ಮಾಡಿ 50 ಕೆಜಿಯ ಹೊಸ ಗೋಣಿ ಚೀಲಕ್ಕೆ ತುಂಬಿಸ್ತಾರೆ. ಆ ಚೀಲಕ್ಕೆ ನೀಟಾಗಿ ಹೀಗೆ ಹೊಲಿಗೆ ಹಾಕ್ತಾರೆ. ಮುಂಜಾನೆಯಿಂದ ನಾವು ರಹಸ್ಯ ಕಾರ್ಯಾಚರಣೆ ಮಾಡುತ್ತಿದ್ದಾಗ ಗೋಡೌನ್ ಬಳಿ ಲಾರಿಯೊಂದು ಬಂತು. ಅದಕ್ಕೆ ಅಕ್ಕಿ ಲೋಡ್ ಮಾಡಲು ಶುರು ಮಾಡಿದ್ರು. ಈ ಲಾರಿಯನ್ನ ಚೇಸ್ ಮಾಡಲು ನಾವು ನಿರ್ಧರಿಸಿ ಹೊರಟೆವು. ದೀಪದ ಕೆಳಗೆ ಕತ್ತಲು ಅಂತ ಬಹುಶಃ ಇದನ್ನ ನೋಡಿನೇ ಹೇಳಿರಬೇಕು. ಯಾಕಂದ್ರೆ ಸಿಎಂ ತವರಲ್ಲೇ ಈ ರೀತಿ ನಡೀತಾ ಇದೆ ಅಂದ್ರೆ ಇನ್ನು ರಾಜ್ಯದ ವಿವಿಧ ಜಿಲ್ಲೆಗಳ ಪಾಡೇನು.
ಬಡವನ ಹಕ್ಕು ಯಾರದ್ದೋ ಪಾಲಾಗ್ತಾ ಇದೆ. ಹಾಗಾದ್ರೆ ಏನ್ ನಡೀತಾ ಇದೆ ಈ ಒಂದು ರಹಸ್ಯ ಕಾರ್ಯಾಚರಣೆಯ ಮೂಲಕ ಸುವರ್ಣ ನ್ಯೂಸ್ ತಂಡ ಹೊರಗೆ ತಂದಿದ್ದೇನು, ಇದ್ರ ಬಗ್ಗೆ ನಾವು ಇವತ್ತು ಚರ್ಚೆ ನಡೆಸ್ತಾ ಇದ್ದೀವಿ. ಈ ಒಂದು ರಹಸ್ಯ ಕಾರ್ಯಾಚರಣೆಯ ರೂವಾರಿ ಹಾಗೂ ನಮ್ಮ ಪ್ರತಿನಿಧಿಯಾಗಿರುವಂತಹ ವಿಜಯಲಕ್ಷ್ಮಿ ಅವರು ನಮ್ಮ ಜೊತೆ ಇದ್ದಾರೆ. ವಿಜಯಲಕ್ಷ್ಮಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ನ ಹಿರಿಯ ಮುಖಂಡ ಆಗಿರುವಂತಹ ಹಸನಬಾ ಅವರು ನಮ್ಮ ಜೊತೆ ಇದ್ದಾರೆ. ಹಸನಬಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ವ್ಯಾಪಾರಿಯಾಗಿರುವಂತಹ ಗೌತಮ್ ಚಂದ್ ಅವರು ನಮ್ಮ ಜೊತೆ ಇದ್ದಾರೆ. ಗೌತಮ್ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ವಿಜಯಲಕ್ಷ್ಮಿ ಅವರೇ, ಬಹಳ ಮಹತ್ವಾಕಾಂಕ್ಷಿ ಯೋಜನೆ ಅಂದ್ರೆ 30 ರೂಪಾಯಿಗೆ 30 kg ಅಕ್ಕಿ ಅಂದ್ರೆ ಬಡವನ ಪಾಲಿಗೆ ಅದೊಂದು ರೀತಿ ಅಮೃತಕ್ಕಿಂತ ಏನು ಕಮ್ಮಿ ಅಲ್ಲ. ಯಾವ ರೀತಿ ಇದು ಪರರ ಪಾಲಾಗ್ತಾ ಇದೆ? ಈ ಅನ್ನಭಾಗ್ಯ ಯೋಜನೆ ತರೋ ಮುಂಚೆನೆ ನಾವೊಂದು ಎಚ್ಚರಿಕೆಯಾಗಿ ಒಂದು ಕಾರ್ಯಕ್ರಮ ಮಾಡಿದ್ವಿ. ಯಾವ ರೀತಿ ಈ ಪಡಿತರ ವ್ಯವಸ್ಥೆಯಲ್ಲಿ ಅವ್ಯವಸ್ಥೆ ಇದೆ, ಹೇಗೆಲ್ಲ ಬಡವರಿಗೆ ಮೋಸ ಆಗ್ತಾ ಇದೆ, ಅದು 1 ರೂಪಾಯಿ ಅಕ್ಕಿ ಕೊಡೋ ಮುಂಚೆನೆ ನಾವು ಈ ಸರ್ಕಾರಕ್ಕೆ ಎಲ್ರಿಗೂ ಎಚ್ಚರಿಸಿದ್ವಿ. ಅಂದರೆ ಅಲ್ಲಿ ಯಾವ ರೀತಿ ಕಾಳಸಂತೆ ಹೋಗುತ್ತೆ, ಆಮೇಲೆ ತೂಕದಲ್ಲಿ ಯಾವ ರೀತಿ ಮೋಸ ಆಗುತ್ತೆ, ಬಿಲ್ಲಲ್ಲಿ ಯಾವ ರೀತಿ ಮೋಸ ಆಗುತ್ತೆ, BPL ಕಾರ್ಡಲ್ಲಿ ಯಾವ ರೀತಿ ಮೋಸ ಆಗುತ್ತೆ, ಬಡವನಿಗೆ ಅದು ಒಂದು ತಿಂಗಳು ಪೂರ್ತಿ ಕೊಡಬೇಕಾಗೋದು ಬರೀ 2-3 ದಿನ ಕೊಡ್ತಾರೆ, ಹೇಗೆ ಇದನ್ನೆಲ್ಲ ಒಮ್ಮೆ ಕವರ್ ಸ್ಟೋರಿಯಲ್ಲಿ ತೋರಿಸಿದ್ವಿ. ಆಮೇಲೆ ಮಿನಿಸ್ಟ್ರು ಬಂದಿದ್ರು, ಅವರಿಗೂ ಎಲ್ಲ ಗಮನ ಕೊಡ್ತಿದ್ವಿ. ಆದರೆ ಇಲ್ಲಿ ಅದೊಂದು ಅವ್ಯವಸ್ಥೆಯ ಕೂಪ ಆಗಿದ್ರೂ ಕೂಡ ಒಂದು ಮಹತ್ವಾಕಾಂಕ್ಷಿ ಯೋಜನೆಯನ್ನು ಜಾರಿಗೆ ತಂದರು. ಆದರೆ ಅವ್ಯವಸ್ಥೆಗಳು ಹಾಗೆ ಉಳ್ಕೊಂಡ್ವು, ಹೆಗ್ಗಣಗಳು ಹಾಗೆ ಉಳ್ಕೊಂಡ್ವು. ಬಟ್ ಅಕ್ಕಿನ ಮಾತ್ರ ತಂದಿಟ್ರು. ಯಾವ ರೀತಿ ಹಸಿದ ಹೆಗ್ಗಣ 1 ರೂಪಾಯಿ ಸಿಕ್ಕರೂ ತಿನ್ನುತ್ತೆ, 3 ರೂಪಾಯಿ ಕೊಟ್ಟರು ತಿನ್ನುತ್ತೆ, 1 ರೂಪಾಯಿ ಕೊಟ್ಟಿದ್ದು ಹೆಚ್ಚು ತಿನ್ನುತ್ತೆ. ಈಗ ಆಗಿರೋದು ಅದೇ ರೀತಿಯಲ್ಲಿ ಬಡವನಿಗೆ ಕೊಡಬೇಕಾದ್ರೆ 1 ರೂಪಾಯಿ ಅಕ್ಕಿ ಈಸಿಯಾಗಿ ಮನಿ ಮಾಡುವಂಥ ಒಂದು ಅವರಿಗೆ ದಾರಿ ಆಯಿತು. ಹಾಗಾಗಿ ಇಂಥದ್ದು ನಡೀತಿದೆ. ಅದು ಮೈಸೂರಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆ ನಡೀತಿತ್ತು. ಆದರೆ ನಮಗೆ ಇಂಪಾರ್ಟೆಂಟ್ ಆಗಿದ್ದು ಮೈಸೂರು, ಯಾಕಂದರೆ ಸಿದ್ದರಾಮಯ್ಯವರ ತವರು ಜಿಲ್ಲೆ ಅಂತ. ಹಾಗಾಗಿ ನಾವು ಇಂಪಾರ್ಟೆನ್ಸ್ ಕೊಟ್ಟು, ಆಮೇಲೆ ಇನ್ನೊಂದು, ಇಲ್ಲಿ ಈ ದಂಧೆ ಮಾಡ್ತಿರೋದು ಮತ್ತಾರೂ ಅಲ್ಲ, APMC ವರ್ತಕರ ಸಂಘದ ಕಾರ್ಯದರ್ಶಿ ಮತ್ತು ಅವರ ಪುತ್ರ. ಅದು ಕೂಡ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾವು ಅದನ್ನು ಚಾಲೆಂಜಿಂಗ್ ಆಗಿ ತಗೊಂಡು, ಮತ್ತು ತುಂಬಾ ಇನ್ಫ್ಲೂಯೆನ್ಸ್ ಪರ್ಸನ್ಸ್ ಆಗಿರೋದ್ರಿಂದ ಚಾಲೆಂಜಿಂಗ್ ಆಗಿ ತಗೊಂಡು ಇದನ್ನು ರಹಸ್ಯ ಕಾರ್ಯಾಚರಣೆ ಮಾಡಿದ್ವಿ. ತುಂಬಾ ರಿಸ್ಕ್ ಇತ್ತು, ಮತ್ತು ಆದರೆ ಇದನ್ನು ಬಯಲಿಗೆ ತರಲೇಬೇಕು. ಯಾಕಂದರೆ ಇವ್ರು ಮಾಡ್ತಿರೋದು 1 kg 2 kg ಅಲ್ಲ, ಪ್ರತಿದಿನ 3 ಲೋಡು. ಅದು ಕೆಲವೊಂದ್ಸಲ ಅಕ್ಕಿಗೆ ತುಂಬ ಬೇಡಿಕೆ ಇದೆ ಅಂದರೆ ಲೈನ್ ನಿಲ್ಲಿಸ್ತಾರಂತೆ. ಬೆಳಗ್ಗೆಯಿಂದ ಲಾರಿಗಳನ್ನು 7 ಲಾರಿಗಳನ್ನು ಲೈನ್ ನಿಲ್ಲಿಸಿ ಆ ರೀತಿ ಮಾಡ್ತಿದ್ರು. ಅಂದರೆ ಇದು ದೊಡ್ಡ ಪ್ರಮಾಣದಲ್ಲಿ ನಡೀತಿದೆ. ಮೈಸೂರು ಕೇಂದ್ರ, ಇವರಿಗೆ ಚಾಮರಾಜನಗರ, ನಂಜನಗೂಡು ಇಲ್ಲಿಂದೆಲ್ಲ ಬರುವಂಥದ್ದು. ಹಾಗಾಗಿ ಮತ್ತು ಚಾಮರಾಜನಗರ ಅತ್ಯಂತ ಹಿಂದುಳಿದ ಪ್ರದೇಶದಿಂದಲೇ ಈ ಕಡೆ ಬರ್ತಿದೆ. ಬಡವರ ಅಕ್ಕಿ ಈ ರೀತಿ ಆಗ್ತಿದೆ ಅನ್ನೋ ಕಾರಣಕ್ಕೋಸ್ಕರ ನಾವು ಕವರ್ ಸ್ಟೋರಿ ತಂಡ ಒಂದು ಲೈಫ್ ರಿಸ್ಕ್ ತಗೊಂಡೆ ಈ ಒಂದು ಕಾರ್ಯಾಚರಣೆನ ಮಾಡಿದ್ವಿ. ನಮ್ಮ ಬಲೆಗೆ ಬಿದ್ದುಬಿಟ್ರು. ಹಸನಬ್ಬ ಅವರೇ, ಎಲ್ಲೋ ಒಂದು ಕಡೆ ಇವಾಗ ನಮಗೆ ಮತ ಹಾಕ್ಬಿಟ್ಟಿದ್ದಾರೆ, ಅವ್ರ ಋಣ ತೀರಿಸ್ಬಿಡ್ಬೇಕು ಅನ್ನೋದಕ್ಕೆ ಆತುರವಾಗಿ ಸರ್ಕಾರ ಏನೋ ಅನ್ನಭಾಗ್ಯ ಯೋಜನೆ ಅಂತ ಬೃಹತ್ ಯೋಜನೆನ ಆತುರವಾಗಿ ತಂದುಬಿಡ್ತು. ಅದರಿಂದ ಸಿಕ್ಕಿದ ಪ್ರಯೋಜನ ಏನು? ಈಗ ಜ್ಯೋತಿಯವರು ಹೇಳಿದ್ದಕ್ಕೆ ಕೆಲವು ಅಂಶಗಳನ್ನ ಸೇರಿಸಬೇಕಾಗತ್ತೆ. ನನ್ನ ದೃಷ್ಟಿಯಲ್ಲಿ ಈಗ ಎಷ್ಟು ಜನ BPL ಕಾರ್ಡ್ ಇದೆಯೋ ಅಷ್ಟು ಬಡವರು ನಮ್ಮ ರಾಜ್ಯದಲ್ಲಿ ಇಲ್ಲ. 2 ಹೊತ್ತು ಅನ್ನಕ್ಕೆ ಗತಿಯಿಲ್ಲದಂಥವ್ರು ಮಾತ್ರ BPL ಕಾರ್ಡ್ ತೆಗೆದುಕೊಳ್ಬೇಕು. ಅಂಥವರಿಗೆ BPL ಕಾರ್ಡ್ ಕೊಡಬೇಕು. ಕಳೆದ 2011 ಸೆನ್ಸಸ್ ಪ್ರಕಾರ ನಮ್ಮ ಕರ್ನಾಟಕದಲ್ಲಿರುವಂತಹ ಒಟ್ಟು ಕುಟುಂಬಗಳ ಸಂಖ್ಯೆ, ಪ್ರತ್ಯೇಕವಾಗಿ ವಾಸಿಸುತ್ತಿರುವಂಥ ಕುಟುಂಬಗಳ ಸಂಖ್ಯೆ 1,32,00,000 ಸುಮಾರು, ಯಾಕೆ ಸ್ವಲ್ಪ ಕಡಿಮೆ. ಆದರೆ ನಾವು ಕೊಟ್ಟಂಥ ಕಾರ್ಡುಗಳ ಸಂಖ್ಯೆ APL BPL ಸೇರಿ BJP ಸರ್ಕಾರ ಇದ್ದಾಗ 1,35,00,000. ಅಂದರೆ ಒಟ್ಟು ಎಷ್ಟು ಕುಟುಂಬಗಳಿದೆಯೋ ಅದಕ್ಕಿಂತ 4 ಲಕ್ಷ ಜಾಸ್ತಿ. ಅದಾದ ಮೇಲೆ ನಮ್ಮ ಸರ್ಕಾರ ಬಂದ ಮೇಲೆ ಈಗ ಅಲ್ಲಿ ಆಗ ಇದ್ದಂಥ BPL ಕಾರ್ಡುಗಳ ಸಂಖ್ಯೆ ಒಟ್ಟು 97 ಕೋಟಿ. BJP ಸರ್ಕಾರದ BPL ಕಾರ್ಡುಗಳ ಸಂಖ್ಯೆ 97 ಕೋಟಿ. ಅಂದರೆ ಸುಮಾರು 80% ಜನ ಕರ್ನಾಟಕದವರು ಬಡವರು ಅಂತ, ಅಂದರೆ ತಿನ್ಲಿಕ್ಕೆ ಗತಿ ಇಲ್ಲದವರು ಅಂತ. ಇದು ಅವ್ರ ಲೆಕ್ಕಾಚಾರ. ಇವತ್ತು ಏನಾಗಿದೆ ಅಂತಂದ್ರೆ, ನಮ್ಮ ಸರ್ಕಾರ ಬಂದ ಮೇಲೆ ಮೊದಲೇ ಇದನ್ನು ಘೋಷಣೆ ಮಾಡಿ ಶುರು ಮಾಡಿದ ಮೇಲೆ ಮತ್ತೆ ಅವರು ಈ ಬಗ್ಗೆ ಬೇಕಂತ ಕಾನೂನು ಕ್ರಮ ತಗೊಳ್ಳೋಕೆ ಆರಂಭ ಮಾಡುತ್ತಾರೆ ನಮ್ಮ ಸರ್ಕಾರ. ಇವತ್ತು ಏನಾಗಿದೆ ಅಂತಂದ್ರೆ, ಈ 97 ಕೋಟಿ ಇದ್ದಂತಹ ಈ ಕಾರ್ಡ್ 97 ಲಕ್ಷ 97 ಲಕ್ಷ BPL ಕಾರ್ಡ್ದಾರರ ಪೈಕಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಈಗ ಇರುವಂತಹ ಅಫಿಷಿಯಲ್ ಕಾರ್ಡ್ದಾರರು BPL ಕಾರ್ಡ್ದಾರರು 88 ಲಕ್ಷ. ಅಂದರೆ ಸುಮಾರು 9 ಲಕ್ಷ ಜನ ಈ ಅಕ್ರಮ ಕಾರ್ಡ್ದಾರ ಯಾರಿದ್ದಾರೋ ಅದನ್ನು ಈಗಾಗಲೇ ರದ್ದು ಮಾಡಿದ್ದೇವೆ. ಇನ್ನು ಮುಂದಕ್ಕೂ ಬಾಕಿ ಇರುವವನ್ನ ರದ್ದು ಮಾಡುವಂತಹ ಕ್ರಮವನ್ನು ಕೈಗೊಂಡಿದೆ ನಮ್ಮ ಸರ್ಕಾರ. ಈ 88 ಲಕ್ಷವೂ ಕೂಡ ಬಹಳ ಜಾಸ್ತಿ. 88 ಲಕ್ಷ ಅಂತಂದ್ರೆ ಸುಮಾರು 67% ಆಯಿತು. ನಮ್ಮ ರಾಜ್ಯ ಜನಸಂಖ್ಯೆಯಲ್ಲಿ ತಿನ್ಲಿಕ್ಕೆ ಗತಿಯಿಲ್ಲದವರ ಸಂಖ್ಯೆ 67%, ಅಷ್ಟಿಲ್ಲ. ನನ್ನ ಲೆಕ್ಕ ಪ್ರಕಾರ ಅದು 30% ಕೂಡ ದಾಟಬಾರದು. ಏನಾಗುತ್ತೆ ಅಂತ, ಅಷ್ಟು ಇರುವವರಿಗೆ, ಅರ್ಹತೆ ಇರುವವರಿಗೆ ಮಾತ್ರ ನಾವು ಇದನ್ನು ಕೊಡೋದಾದ್ರೆ ಅದರಿಂದ ಪ್ರಯೋಜನ ಬರುತ್ತೆ. ಈಗ ಆಗ್ತಾ ಇರೋದು ಅಂತಂದ್ರೆ ಸರ್ಕಾರದ ಬೊಕ್ಕಸಕ್ಕೆ ಕನ್ನ ಹಾಕೋದಾಗಿದ್ದು. ಅಲ್ಲ, ಕನ್ನ ಹೊಡೆದ್ಮೇಲೆ ಕೋಟೆ ಬಾಗ್ಲಾಕ ಏನು ಪ್ರಯೋಜನ ಸರ್?
ಅಲ್ಲ, ಇನ್ನಾದರೂ ಮಾಡ್ಬೋದಲ್ಲ. ಈಗ ಇದು ಆರಂಭದಲ್ಲಿ ಬೇಕಾದಷ್ಟು ಅಡೆತಡೆಗಳು ಬರ್ತವೆ, ಬೇಕಾದಷ್ಟು ತೊಂದರೆಗಳು ಆಗ್ತವೆ, ಬೇಕಾದಷ್ಟು ಅನ್ಯಾಯಗಳು ಆಗ್ತವೆ. ಆದರೆ ನಿಮ್ಗೆ ಆರಂಭದಲ್ಲಿ ಗೊತ್ತಿರಲಿಲ್ವಾ ಸರ್ ಇದು ಈ ರೀತಿಯ ಒಂದು ಅವ್ಯವಸ್ಥೆ ಇದೆ ಅಂದರೆ? ಇದು ಬರೀ ಒಂದು ಏನು ಹೊಸತಾಗಿ ಹುಟ್ಟಿದಂಥ ಭೂತ ಅಲ್ಲ, ಇದು ಅನಾದಿ ಕಾಲದಿಂದ ಯಾವುದಿಂದ ಪಡಿತರ ವ್ಯವಸ್ಥೆ ಮಾಡಿದ್ಯೋ ಅವತ್ತಿಂದ ಆರಂಭ ಆಗಿರುವಂಥ ಭೂತ. ನಿಮ್ಮ ಕಾಂಗ್ರೆಸ್ ಸರ್ಕಾರದ ರೂಲಿಂಗ್ ಇರುವಾಗಲೂ ಇದೊಂದು ಭೂತ ಇದ್ದೇ ಇತ್ತು. ಅದು ಅದರಲ್ಲೂ ಸಿದ್ದರಾಮಯ್ಯ ಅವರಿಗೆ ಅದಕ್ಕೆ ಗೊತ್ತಿರಬೇಕಿತ್ತು. ಗೊತ್ತಿದೆ, ಅದು ಗೊತ್ತಿದ್ರೂ ಅವಸರ ಎಲ್ಲೋ ಒಂದು ಕಡೆ ಅಲ್ಲ. ಆರಂಭದಲ್ಲಿ ಚುನಾವಣೆಯಲ್ಲಿ ಪ್ರಣಾಳಿಕೆಯಲ್ಲೇ ನಾವು ತೋರಿಸಿದ್ವಿ, ಬಂದರೆ ನಾವು ₹1 ಕೆಜಿಗೆ ಅಕ್ಕಿ ಕೊಡ್ತೇವೆ ಅಂತ ಹೇಳುವಂಥದ್ದು. ಅದನ್ನು ಆದಷ್ಟು ಬೇಗನೆ ಸಾಬೀತು ಮಾಡಬೇಕು. ಜನರಿಗೆ ನಾವು ಬಂದ ತಕ್ಷಣ ಏನೋ ಮಾಡ್ತಾ ಇದ್ದೀವಿ, ನಿಜವಾಗಿ ಬಡವರ ಪರವಾಗಿ ನಾವು ಇದ್ದೀವಿ ಅಂತ ತೋರಿಸ್ಕೊಡ್ಬೇಕಾಗಿತ್ತು ನಮಗೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಸ್ವಲ್ಪ ಆತರವಾಗಿ ನಿರ್ಧಾರ ತಗೊಂಡಿರ್ಬೋದು, ಆದರೆ ಒಳ್ಳೆಯ ನಿರ್ಧಾರ ತಗೊಂಡಿದ್ದಾರೆ. ಹೀಗೆ ಅನಗತ್ಯವಾಗಿ ವೇಸ್ಟ್ ಆಗುವಂಥದ್ದು ಸುಮಾರು ಹೋಗಿರ್ಬೋದು, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಅವರ ಮನಸ್ಸಲ್ಲಿದ್ದಿರ್ಬೋದು. ಇದು ಕಾಲಕ್ರಮೇಣ ನಮ್ಗೆ ಗೊತ್ತಾಗುತ್ತೆ ಯಾವುದು ಎಲ್ಲಿ ಅನ್ಯಾಯ ಆಗ್ತಾ ಇದೆ, ಎಲ್ಲಿ ದುರುಪಯೋಗ ಆಗ್ತಾ ಇದೆ, ಎಲ್ಲಿ ಪೋಲಾಗ್ತಾ ಇದೆ. ಇದನ್ನು ನಾವು ಸರಿಪಡಿಸ್ಬೋದು ಒಂದೊಂದಾಗಿ ಅಂತ ಹೇಳುವಂಥ ಆ ಒಂದು ನಿರ್ಧಾರ ಕೈಗೊಂಡು ಈಗ 3 ತಿಂಗಳಲ್ಲಿ ಮಾಡಿದಂಥದ್ದು ಇದು. ಕಳೆದ 2 ತಿಂಗಳಲ್ಲಿ ಜುಲೈ ಮತ್ತು ಆಗಸ್ಟಲ್ಲಿ 100ಕ್ಕೂ ಹೆಚ್ಚು ಪ್ರಕರಣಗಳನ್ನು ಇವತ್ತು ಅವ್ರ ಮೇಲೆ ಅಂಗಡಿಗಳನ್ನು ಅವರು ಸಸ್ಪೆಂಡ್ ಮಾಡಿ, ಯಾವುದು ರೇಷನ್ ಅಂಗಡಿಗಳನ್ನ ಅವ್ರ ಮೇಲೆ ಕ್ರಮ ತಗೊಂಡಿದ್ದಾರೆ. ಅನೇಕ ಕಡೆಗಳಲ್ಲಿ ಸೀಸ್ ಮಾಡಿದ್ದಾರೆ. ಇದು ಆರಂಭ. ಈಗ ಇನ್ನು ಮುಂದಕ್ಕೆ ಕಾಲಕ್ರಮೇಣ ಯಾರು ಪ್ರಾಮಾಣಿಕರು, ಯಾರು ಅಪ್ರಾಮಾಣಿಕರು, ಯಾರು ಕಳ್ಳರಿದ್ದಾರೆ ಅವರ ಮೇಲೆ ಕ್ರಮ ತೆಗೆದುಕೊಳ್ಳಿಕ್ಕೆ ನಾವು ಈಗ ಏನು ಮಾಡಿದ್ದಾರೆ ಅಂತಂದರೆ, ಸರ್ಕಾರಿ ಮಟ್ಟದಲ್ಲೇ ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮ ಪಂಚಾಯಿತಿಯವರೇ ಈ ರೇಷನ್ ಕಾರ್ಡ್ಗಳನ್ನ ವಿತರಣೆ ಮಾಡಬೇಕು, ಅವರೇ ಪರಿಶೀಲನೆ ಮಾಡಬೇಕು. ಬರೀ ಅವರು ಅರ್ಜಿ ಹಾಕಿದ ತಕ್ಷಣ ಅವ್ರಿಗೆ ಕೊಡೋದಿಲ್ಲ, ಅವರ ಮನೆಗೆ ಹೋಗಿ ಇವರು ಪರಿಶೀಲನೆ ನಡೆಸಬೇಕು. ಒಬ್ಬರಲ್ಲ, 2-3 ಜನರ ಸಮಿತಿ ಅಧಿಕಾರಿಗಳೇ ಅವರು ಹೋಗಿ ಅಲ್ಲಿ ಭ್ರಷ್ಟಾಚಾರ ನಡೀಬೋದು. ಆದರೆ ಇಲ್ಲಿ ಏನಂದ್ರೆ ಈ ಗೌತಮ್ ಚಂದ್ ಅವ್ರಿಗೆ ಗೊತ್ತು, ಯಾಕಂದ್ರೆ ಈಗ ಮೈಸೂರಿನಂತ ಒಂದು ಜಿಲ್ಲೆಯಲ್ಲಿ ಯಾವ ರೀತಿ ಭ್ರಷ್ಟಾಚಾರ ನಡೀತಿತ್ತು ಅಂದ್ರೆ ಅದ್ರ ಒಳಗೆ ಇದ್ದು ನೋಡಿದವರು ಗೌತಮ್ ಚಂದ್ ಅವರು. ಐ ಕಮ್ ಬ್ಯಾಕ್ ಟು ಯು. ಹಾಗಾದ್ರೆ ಅದ್ರ ಬಗ್ಗೆ ಸೊ ನಮ್ಮ ಸರ್ ಹೇಳ್ತಾ ಇದ್ರು ಆರಾಮಾಗಿ ಇವಾಗ BPL ಕಾರ್ಡ್ ಸಿಗಲ್ಲಮ್ಮ, ಎಲ್ಲರೂ ಹೋಗಿ ಪರಿಶೀಲನೆ ಮಾಡಬೇಕು ಅಂತ. ಆದರೆ ಹೇಳ್ತೀನಿ ಸರ್, ಇವತ್ತು ಕೂಡ ತುಂಬಾ ವೆಲ್ ಟು ಡೂ ಫ್ಯಾಮಿಲಿ ಹೋಗ್ಬಿಟ್ಟು ಆರಾಮಾಗಿ BPL ಕಾರ್ಡ್ನ ಅವ್ರು ಮಾಡಿಸ್ಕೊಂಡ್ ಬರ್ಬೋದು. ಅದ್ರ ಬಗ್ಗೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಸೊ ವೀಕ್ಷಕರೇ, ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.